A fire occurred in the premises of Sonia Company Limited on 6th September 2019. 6th September 2019ಗೆ ಸೋನಿಯಾ ಕಂಪನಿ ಲಿಮಿಟೆಡಲ್ಲಿ ಫೈರ್ ಇನ್ಸಿಡೆಂಟ್ ಆಗುತ್ತೆ. ಆಲ್ ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್ ಎಕ್ಸೆಪ್ಟ್ ಟು ದಿ ಎಕ್ಸ್ಟೆಂಟ್ ಆಫ್ ₹6,200. ದಿಸ್ ಈಸ್ ಸಾಲ್ವೇಜ್ ಅಮೌಂಟ್. ಫ್ರಮ್ ದಿ ಫಾಲೋವಿಂಗ್ ಅಸರ್ಟೈನ್ ದಿ ಲಾಸ್ ಸಫರ್ಡ್. Stock on 1st April 2018, ₹36,000. This is opening stock. Purchases during 2018 to 19, ₹1,45,000. Sales during 2018 to 19, ₹2 lakh. Stock on 31st March 2019, ₹22,500. This is closing stock information. ಈ 4 ಇನ್ಫಾರ್ಮೇಷನ್ ಏನಿದೆ ಇದು ಲಾಸ್ಟ್ ಇಯರ್ ಇನ್ಫಾರ್ಮೇಷನ್. Purchases during 2019 up to fire, ₹1,46,000. Sales for the above period, ₹1,89,000. This is current year information. Last year information, current year information. It was the practice of the firm to value stock at costless 10%. ಓಪನಿಂಗ್ ಸ್ಟಾಕಿಗೆ 10% ಲೆಸ್ ಮಾಡಬೇಕಾ, ಕ್ಲೋಸಿಂಗ್ ಸ್ಟಾಕಿಗೆ 10% ಲೆಸ್ ಮಾಡಬೇಕಾ ಅಂತ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ನಾವು ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡಕ್ಕೂ 10% ಕಾಸ್ಟ್ ಲೆಸ್ ಮಾಡಬೇಕು. ಅರ್ಲಿ ಇನ್ 2019 ದಿ ಸೇಲ್ಸ್ ಪ್ರೈಸ್ ವಾಸ್ ರೈಸ್ಡ್ ಬೈ 5%. 2019 ಅಂದರೆ ಕರೆಂಟ್ ಇಯರಲ್ಲಿ ಸೇಲ್ಸ್ ಪ್ರೈಸ್ 5% ಇನ್ಕ್ರೀಸ್ ಮಾಡಬೇಕು. 1/4/2018 to 31st 3/2019 ಬುಕ್ಸ್ ಆಫ್ ಸೋನಿಯಾ ಕಂಪನಿ ಲಿಮಿಟೆಡ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st 3/2019. ಟು ಓಪನಿಂಗ್ ಸ್ಟಾಕ್ ಪ್ರಾಬ್ಲಮಲ್ಲಿ 36,000 ಅಂತ ಉಂಟು, ಬಟ್ ಕಾಸ್ಟ್ಲೆಸ್ 10% ಮಾಡಲಿಕ್ಕೆ ಹೇಳಿದ್ದಾರೆ. ವರ್ಕಿಂಗ್ ನೋಟ್ ನೋಡಿ, 100 - 10 90, 10% ಲೆಸ್ ಮಾಡಲಿಕ್ಕೆ ಹೇಳಿದ್ದು. ಹಾಗಾಗಿ 36,000 ಇಂಟು 100 ಡಿವೈಡೆಡ್ ಬೈ 90 ಈಸ್ ಈಕ್ವಲ್ ಟು 40,000. ಸೊ ಓಪನಿಂಗ್ ಸ್ಟಾಕ್ 40,000. ಟು ಪರ್ಚೇಸಸ್ 1,45,000. ಬೈ ಸೇಲ್ಸ್ 2 lakh. ಬೈ ಕ್ಲೋಸಿಂಗ್ ಸ್ಟಾಕಿಗೆ ಕೂಡ 10% ಕಾಸ್ಟ್ ಲೆಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರಾಬ್ಲಮಲ್ಲಿ 22,500 ಇದೆ ಅಮೌಂಟ್. ಸೊ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ಲೆಸ್ 10%, 100 - 10 90 ಸಿಗುತ್ತೆ. 22,500 ಇಂಟು 100 ಡಿವೈಡ್ ಬೈ 90 ಈಸ್ ಈಕ್ವಲ್ ಟು 25,000. ಕ್ಲೋಸಿಂಗ್ ಸ್ಟಾಕ್ 25,000 ಸಿಗುತ್ತೆ. ನೆಕ್ಸ್ಟ್ ಟೋಟಲ್ ಮಾಡಿ ಅಮೌಂಟನ್ನು 2,25,000 ಸಿಗುತ್ತೆ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ. ಈ 2,25,000ಇಂದ ಓಪನಿಂಗ್ ಸ್ಟಾಕ್ ಮತ್ತು ಪರ್ಚೇಸಸ್ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. ಆಗ ನಿಮಗೆ 40,000 ಅಮೌಂಟ್ ಸಿಗುತ್ತೆ. ಆ ಅಮೌಂಟನ್ನು ಟು ಗ್ರಾಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್. ಸೊ ಟೋಟಲ್ ಮಾಡಿ 2,25,000. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ಸೇಲ್ಸ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 40,000 ಇಂಟು 100 ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ 2 lakh is equal to 20%. This is gross profit rate. Working note 2, just your reference. ಎಕ್ಸಾಮಿಗೆ ಈ ಇನ್ಫಾರ್ಮೇಷನ್ ಮಾಡಬೇಕಂತಿಲ್ಲ. ಅರ್ಲಿ ಇನ್ 2019 ದಿ ಸೇಲ್ಸ್ ಪ್ರೈಸ್ ವಾಸ್ ರೈಸ್ಡ್ ಬೈ 5%. 2019 ಕರೆಂಟ್ ಇಯರ್ ಇನ್ಫಾರ್ಮೇಷನ್. ಸೊ 1/4/2019 to 6 September 2019 ಸೇಲ್ಸ್ ಪ್ರೈಸ್ ಲಾಸ್ಟ್ ಇಯರ್ ನಮಗೆ 100 ಇತ್ತು. ಸೊ 5% ಇನ್ಕ್ರೀಸ್ ಆಗಿದೆ ಅಂದರೆ 5ನ ಆ್ಯಡ್ ಮಾಡಬೇಕು. +5 ಈಸ್ ಈಕ್ವಲ್ ಟು 105%. ಸೊ ಕರೆಂಟ್ ಇಯರ್ ಸೇಲ್ಸ್ ಪ್ರೈಸ್ 105%. ನೆಕ್ಸ್ಟ್ ಅಡ್ಜಸ್ಟೆಡ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಸೇಲ್ಸ್ ಟೇಬಲನ್ನು ಪ್ರಿಪೇರ್ ಮಾಡಬೇಕು. ಇಯರ್ ಕಾಸ್ಟ್ ಪ್ರೈಸ್, ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್. 2018 to 19ನಲ್ಲಿ ನೋಡಿ ನಮಗೆ ಸೆಲ್ಲಿಂಗ್ ಪ್ರೈಸ್ ಇನ್ಫಾರ್ಮೇಷನ್ ಗೊತ್ತು, 100% ಸೆಲ್ಲಿಂಗ್ ಪ್ರೈಸ್. ಪ್ರಾಫಿಟ್ ಇನ್ಫಾರ್ಮೇಷನ್ ಸಹ ಗೊತ್ತು ನಮಗೆ 20%. ನೋಡಿ ಗ್ರಾಸ್ ಪ್ರಾಫಿಟ್ ಲಾಸ್ಟ್ ಇಯರ್ದು 20%. ನಮಗೆ ಕಾಸ್ಟ್ ಪ್ರೈಸ್ ಎಷ್ಟಂತ ಗೊತ್ತಿಲ್ಲ ಈ ಪ್ರಾಬ್ಲಮಲ್ಲಿ. ಹಾಗಾಗಿ ಸೇಲ್ಸ್ ಮೈನಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಸೇಲ್ಸ್ 100 ಮೈನಸ್ ಪ್ರಾಫಿಟ್ 20 ಈಸ್ ಈಕ್ವಲ್ ಟು 80% ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಇಯರ್ ನೋಡಿ 2019 to 20 ಕಾಸ್ಟ್ ಪ್ರೈಸಲ್ಲಿ ಏನೂ ಚೇಂಜಸ್ ಆಗಲ್ಲ, ಸೇಮ್ 80% ಕಾಸ್ಟ್ ಪ್ರೈಸ್ ಗೊತ್ತು. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಏನು ಮಾಡಿದ್ದಾರೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಕರೆಂಟ್ ಇಯರಲ್ಲಿ 5% ಇನ್ಕ್ರೀಸ್ ಆಗಿದೆ. ಹಾಗಾಗಿ ಲಾಸ್ಟ್ ಇಯರ್ 100 ಇತ್ತು, 100 + 5 105% ಸೆಲ್ಲಿಂಗ್ ಪ್ರೈಸ್. ಸೊ ನಮಗೆ ಪ್ರಾಫಿಟ್ ಈಗ ಗೊತ್ತಿಲ್ಲ,
ಕರೆಂಟ್ ಇಯರಲ್ಲಿ ಸೇಲ್ಸ್ ಮೈನಸ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಸೇಲ್ಸ್ 105 ಮೈನಸ್ ಕಾಸ್ಟ್ ಪ್ರೈಸ್ 80 ಈಸ್ ಈಕ್ವಲ್ ಟು 25% ಪ್ರಾಫಿಟ್. ನೆಕ್ಸ್ಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಎಂಡಿಂಗ್ 6th September 2019. ಟು ಓಪನಿಂಗ್ ಸ್ಟಾಕ್ 25,000. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಅಮೌಂಟ್ ಆಗುತ್ತೆ. ಟು ಪರ್ಚೇಸಸ್ 1,46,000. ಬೈ ಸೇಲ್ಸ್ 1,89,000. ಟು ಗ್ರಾಸ್ ಪ್ರಾಫಿಟ್ ಸೇಲ್ಸ್ ಅಮೌಂಟ್ ಬೇಸ್ ಮೇಲೆ ಗ್ರಾಸ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 1,89,000 ಇಂಟು 25 ಡಿವೈಡ್ ಬೈ 105. ಈ 25 ಪ್ರಾಫಿಟ್ ಅಮೌಂಟ್ ನೋಡಿ. 105 ಸೆಲ್ಲಿಂಗ್ ಪ್ರೈಸ್ ಇನ್ಕ್ರೀಸ್ ಆಗಿದೆ 5% ಅಂತ ಹೇಳಿದ್ದಾರೆ, ಹಾಗಾಗಿ 105 ಕ್ಯಾಲ್ಕುಲೇಟ್ ಮಾಡಿದಾಗ 45,000 ಸಿಗುತ್ತೆ ವ್ಯಾಲ್ಯೂ. ಸೊ ಡೆಬಿಟ್ ಸೈಡ್ ಟೋಟಲ್ ಮಾಡಿ 2,16,000 ಸಿಗುತ್ತೆ. ಈ 2,16,000ಇಂದ ಸೇಲ್ಸ್ ವ್ಯಾಲ್ಯೂವನ್ನು ಡಿಡಕ್ಟ್ ಮಾಡಿ 27,000 ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. ಈ ಅಮೌಂಟನ್ನು ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್. ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ 27,000 ಲೆಸ್ ಸಾಲ್ವೇಜ್ 6,200. ಆ್ಯಕ್ಚುಯಲ್ ಲಾಸ್ ಆರ್ ಕ್ಲೈಮ್ ಅಮೌಂಟ್ 20,800.